ವೀಕ್ಷಕರೇ, ಕೆಲವು ತಿಂಗಳುಗಳಿಂದ ನಮ್ಮ ಧರ್ಮದ ವಿರುದ್ಧವಾಗಿ ಅಂದರೆ ಹಿಂದೂ ಧರ್ಮದ ವಿರುದ್ಧವಾಗಿ ಕೆಲವು ಸಂಘಟನೆಗಳು, ಬರೀ ಮುಸ್ಲಿಂ ಸಂಘಟನೆ ಅಲ್ಲ, ನಮ್ಮ ಧರ್ಮದಲ್ಲೇ ಇರುವಂಥ ಸಂಘಟನೆಗಳು ಬಂಡಾಯ ಹೇಳಿದೆ ಅಂತಂದರೆ ಇದಕ್ಕೂ ನಿಜಕ್ಕೂ ಕೂಡ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಮತ್ತು ಈ ಗಣೇಶ ಹಬ್ಬ ಇವಾಗ ಬಂದಿದೆ. ಈ ಗಣೇಶ ಹಬ್ಬ ಬಂದಿದೆ ಅಂದರೆ ಅವನೊಬ್ಬ ಮೂಢ ಹೇಳ್ತಾನೆ, ಇದು ಗಣೇಶ ಮನುಷ್ಯನಿಗೆ ಏನಾಗ್ಬಿಟ್ಟು ಪ್ರಾಣಿ ಚಿತ್ರ ತಂದ ಅಂಟಿಸ್ಬಿಟ್ರು, ಅದು ದೇವರ ಅದು ಅಂತ ಹೇಳ್ತಾನೆ. ಅಂದರೆ ನಮ್ಮ ಹಿಂದೂ ದೇವರ ಬಗ್ಗೆ ಅವಹೇಳನ ಮಾಡೋದಕ್ಕೆ ಇವನು ಯಾರು? ಅದೇ ನಿಜಗುಣಾನಂದ ಸ್ವಾಮೀಜಿ ಬಗ್ಗೆ ಹೇಳ್ತಾರೆ ಅದು ಕಣ್ರಿ. ಇವಾಗ ತೋರಿಸ್ತೀನಿ ನೋಡಿ ಯಾರು ಅಂತ. ಅದಷ್ಟೇ ಅಲ್ಲ, ಇದೊಂದೇ ವಿಚಾರ ಅಲ್ಲ, ಕೆಲವು ದಿನಗಳಿಂದ ನಡೀತಾ ಇರುವಂತ ಒಂದು ಈಗಲೂ SIT ಎನ್ಕ್ವೈರಿ ಏನು ನಡೀತಾ ಇದೆ. SIT ಎನ್ಕ್ವೈರಿ ನಡೀತಾ ಇದ್ರು ಕೆಲವು ಸಂಘ ಸಂಸ್ಥೆಗಳು ಅಲ್ಲಿ ಮಂಜುನಾಥ ಸ್ವಾಮಿ ಸನ್ನಿಧಿಗಳಿಗೆ ಹೋಗಿ ಅವ್ರಿಗೆ ವೀರೇಂದ್ರ ಹೆಗ್ಗಡೆ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದು ಅಲ್ಲದೆ, ವೀರೇಂದ್ರ ಸ್ವಾಮಿ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ದೇವಸ್ಥಾನಕ್ಕೆ ಅವ್ರಿಗೆಲ್ಲ ಚೆಂದಾಗಿ ಏನೇನು ಬೇಕು ಅದೆಲ್ಲ ಒಗ್ದು, ಅವ್ರಿಗೆ ಏನೇನು ಬೇಕೋ ಬೈದು, ಅವ್ರಿಗೆ ಬೇಕೋ ಧಿಕ್ಕಾರ ಹಾಕಿ ಎಲ್ಲ ಮಾಡಿ ಕೊನೆಗೆ ಅದೇ ದೇವಸ್ಥಾನದಲ್ಲಿ ತಿಂದು ಉಂಡು ಹೇತು ಎಲ್ಲ ಮಾಡಿ ಬಂದಿದ್ದಾರಲ್ಲ. ಇದು ಎಂಥ ಸಂಘ ಸಂಸ್ಥೆಗಳು? ನಾಚಿಕೆ ಆಗಲ್ಲ ಈ ಸಂಘ ಸಂಸ್ಥೆಗೆ? ಯಾವಾಗ ಈ ಸಂಘ ಸಂಸ್ಥೆಗಳು ಜನಪರ ಕಾರ್ಯ ಮಾಡ್ತೀವಿ ಅಂತಾರಲ್ಲ, ನಮ್ಮ ಹಿಂದೂ ಧರ್ಮ ಉಳಿಸಿ. ಯಾಕೆ ಉಳಿಸಲ್ಲ ಹಿಂದೂ ಧರ್ಮ ರಕ್ಷಿತ ಅಂತ ಹೇಳ್ತೀವಿ ನೋಡಿ. ಹಿಂದೂಗಳೇ, ಇವರು ಬರೀ ಬುರುಳೆ ಬಿಟ್ಕೊಂಡು ಅಲ್ಲೆಲ್ಲ ಮೆಡಿಕಲ್ ಸ್ಟಾಪ್ನವರು, ಅದು ಪ್ರೈವೇಟ್ ಮೆಡಿಕಲ್ ಸ್ಟೋರ್ ಹೋಗ್ಬಿಟ್ಟು ಒಂದು ಮಾರ್ತಾ ಇದ್ರೆ ಅವನ ಇದಕ್ಕೆ ಕಲ್ಲಾಕ್ತಾರೆ ವ್ಯಾಪಾರಕ್ಕೆ. ಏನಕ್ಕಪ್ಪ ಇವ್ರಿಗೆ ರಕ್ಕಿದೆ? ಅದೇ ಈ KRS ಪಕ್ಷದವರು ನಮ್ಮ ಒಂದು ಯಾವನೋ ಒಬ್ಬ ಗಣೇಶನ ಬಗ್ಗೆ ಬೈದ ಅಂತಾನಲ್ಲ, ತಿರ್ಗಾ ಹಿಂದೂಗಳ ಬಗ್ಗೆ ಅವಹೇಳನ ಮಾತಾಡ್ತಾನೆ ನಿಜಗುಣಾನಂದ ಸ್ವಾಮೀಜಿ. ಅವನ ವಿರುದ್ಧವಾಗಿ ಯಾಕೆ ಹೋಗಬಾರ್ದು? ಧರ್ಮಸ್ಥಳದ ಧರ್ಮಾಧಿಕಾರಿ ಹೆಗಡೆ ವಿರೋಧವಾಗಿ ಹೋಗ್ತಿರೋ ಹೊರತು ಇವನು ನಮ್ಮ ಹಿಂದೂ ಧರ್ಮದ ವಿರೋಧವಾಗಿ ಹಿಂದೂ ಧರ್ಮಕ್ಕೆ ಏನೇನು ಬೇಕು ಅದೆಲ್ಲ ಮಾತಾಡ್ತಾನೆ, ದುಡ್ಡು ಇಸ್ಕೊಳ್ತಾನೆ. ನಿಜಗುಣಾನಂದ ಸ್ವಾಮೀಜಿ ಹಿಂದುಗಡೆಯಿಂದ ದುಡ್ಡು ಇಸ್ಕೊಂಡು ಹಿಂದೂಗಳನ್ನ ಚೆಂದಾಗಿ ಏನೇನು ಬೇಕೋ ಎಲ್ಲ ಬೈತಾನೆ. KRS ಪಕ್ಷದವರು ಅದನ್ನು ನೋಡ್ಕೊಂಡು ಸುಮ್ಮನಿರ್ತೀರ ಹೊರತು ಬರೀ ಧರ್ಮಸ್ಥಳದ ಬಗ್ಗೆ ನುಗ್ಗೋದು, ಅಲ್ಲಿ ಹೋಗೋದು, ತಿನ್ನೋದು, ಉಣ್ಣೋದು, ಹೇಳೋದು ಎಲ್ಲ ಇದೇ ಆಗೋಯ್ತು. ಎಷ್ಟರ ಮಟ್ಟಿಗೆ ಇದು ಯಾರು ಹೋಗ್ತಾರೆ ನೋಡಿ. ಇವಾಗ ನಮ್ಮ ಇನ್ನೊಬ್ರು ಫಿಲಮ್ ಆಕ್ಟ್ರು ಅಂತ ಹೇಳ್ತೀವಿ, ಜೊತೆಗೆ ಇನ್ನೊಬ್ರು ಮೇಡಮ್ ಇದ್ದಾರೆ, ಅವರು ಕೂಡ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕೆಲವರೆಲ್ಲ ಏನು ಮಾಡ್ತಾರೆ, ಟಿಪ್ಪು ಹೋಲಿಕೆ ಮಾಡ್ತಾರೆ. ಅದೇ ನಾವು ಇವ್ರನ್ನ ಏನಾರು ಇದು ವೀರಪ್ಪನ ಏನಾರು ಹೋಲಿಕೆ ಮಾಡ್ತಾ ಹೇಳ್ತೀವ? ಇಲ್ಲ. ಇವತ್ತಕ್ಕೂ ಕೂಡ ಮುಸ್ಲಿಮರು ಅಂತಂದರೆ ಹಿಂದೂ ವಿರೋಧಿಗಳು ಅಂತಾನೆ, ಹಿಂದೂಗಳನ್ನ ಯಾವಾಗ ಅವರು ಸಾಯಿಸಬೇಕು ಅಂತ ಒಂದು ಮನಸ್ಥಿತಿ ಅವರಲ್ಲಿದೆ. ಇಲ್ಲಿಗೆ ಒಂದು ಮುಗಿಸ್ತೀನಿ ನೋಡಿ, ಅದೆಲ್ಲ ವಿಡಿಯೋ ಹೊಡ್ಕೊಂಡು ಹಾಕ್ತೀನಿ. ಇವತ್ತು ಹಿಂದೂ ಧರ್ಮ ಇವತ್ತು ನೆಲೆ ನಿಂತಿದೆ ಅಂತ ಅಂದರೆ ಪುಣ್ಯಾತ್ಮರು ಕೆಲವರು ಸಂಘ ಏನೋ ದೊಡ್ಡ ದೇವಸ್ಥಾನಗಳಲ್ಲಿ ಈ ಅನ್ನದಾನ ಮಾಡೋದು, ಈ ರೀತಿ ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಇದೇನಾದ್ರು ಓಡಿ ಅದನ್ನು ಕಲ್ಲಾಕಬೇಕು. ನಾಳೆ ದಿವಸ ಹೆಚ್ಚು ಕಡಿಮೆ ಹಿಂದೂ ಧರ್ಮಕ್ಕೆ ಏನಾದ್ರು ತೊಂದರೆ ಆದರೆ ಈ KRS ಪಕ್ಷದವ್ರು ಯಾರು ಬರ್ತಾರಾ? ಅದನ್ನು ರೈಟಿಂಗಲ್ಲಿ ಏನಾದ್ರು ಬರ್ಕೊಡ್ತಾರಾ? ಹಿಂದೂ ಧರ್ಮ ನಾವು ಹಾಳು ಮಾಡೋದಿಲ್ಲ ಅಂತ ಇವರು. ಮೊದಲು ಧರ್ಮಕ್ಕೆ ನೀವು ಯೋಗ್ಯತೆ ಇದು ಕೊಡಿ, ರಕ್ಷಣೆ ಕೊಡಿ. ಅದನ್ನು ಮೊದಲು ಇದು ಮಾಡಿ, ಧರ್ಮದ ಬಗ್ಗೆ ಒಂದು ಯೋಚನೆ ಮಾಡಿ, ಆಮೇಲೆ ಮುಂದಿನ ಕೆಲಸ. ನಮ್ಮ ಅದರಲ್ಲೂ ನಮ್ಮ ಧರ್ಮದ ಬಗ್ಗೆ ಧರ್ಮ ನಿಂತಿರುವುದೇ ಇವತ್ತು ಬಹಳ ದೊಡ್ಡದಾದ ಒಂದು ವಿಷಯ ಆಗಿದೆ. ಅದು ನಮ್ಮ ಭಾರತದಲ್ಲಿ ಹಿಂದೂ ಧರ್ಮ ಇರೋದು ನಮ್ಮ ಭಾರತದಲ್ಲಿ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇಲ್ಲ. ನಾವು ಬರೀ ಭಾರತದಲ್ಲಿ ಮಾತ್ರ ಹಿಂದೂ ಧರ್ಮ ವಾಸವಾಗಿರಬೇಕೆ ಹೊರತು ಬೇರೆ ಧರ್ಮದಲ್ಲಿ ವಾಸ ಇರೋಕ್ಕಾಗತ್ತೆ? ಬೇರೆ ಕಡೆ ಹೋಗಿ ಸೌದಿ ಅರೇಬಿಯಾದ ವಾಸ ಇದ್ದರೆ ನಮ್ಮ ಗತಿ ಏನಾಗುತ್ತೆ? ನಾಳೆ ನೀವುಗಳೇ ಹೋಗಿ KRS ಪಕ್ಷದವರು ಅಲ್ಲಿ ಇದ್ಬಿಡಿ ನೋಡೋಣ. ಪಾಕಿಸ್ತಾನದಲ್ಲೋ ಮತ್ತು ಸೌದಿ ಅರೇಬಿಯಾದಲ್ಲಿ ಸ್ವಲ್ಪ ಒಂದು 10 ವರ್ಷ ಇದ್ಬಿಡಿ ನೋಡೋಣ, ನಮ್ಮ ಭಾರತದಲ್ಲಿ ಇದ್ದಂಗೆ ಗೊತ್ತಾಗುತ್ತೆ. ಹಿಂದೂ ಅನ್ನೋ ಕಾರಣಕ್ಕಾಗಿ ನಾನು ಯಾವತ್ತೂ ವೀರಪ್ಪನನ್ನು ವಹಿಸ್ಕೊಂಡು ಮಾತಾಡಲ್ಲ. ಹಾಗೆ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಯಾಕೆ ಟಿಪ್ಪುನ ವಹಿಸ್ಕೊಂಡು ಮಾತಾಡಬೇಕು? ಅಬ್ದುಲ್ ಕಲಾಂ ಅವನು ವಹಿಸ್ಕೊಂಡು ಮಾತಾಡಿ. ಒಳ್ಳೆಯವರಿಲ್ವಾ? ಒಳ್ಳೆ ಮುಸ್ಲಿಮ್ಸ್ ಇಲ್ವಾ? ಒಳ್ಳೆ ಕಲಾವಿದರಿಲ್ವಾ? ಸಾಹಿತಿಗಳಿಲ್ವಾ?
ಒಳ್ಳೆಯವ್ರು ವಹಿಸ್ಕೊಳ್ಳಿ. ನಾವ್ಯಾಕೆ ರೌಡಿಗಳ ಟೀಮ್ಗೆ ಹೋಗ್ಬೇಕು? ಒಬ್ಬ ನರಹಂತಕನನ್ನ ನೀವ್ ಯಾಕೆ ಪರ ವಹಿಸ್ಕೊಳಕ್ ಹೋಗ್ತೀರಿ? ಯಾಕೆ ಔರಂಗಜೇಬ್ನ ಪರ ವಹಿಸ್ಕೊಳ್ತೀರಾ? ಆ ಮಾನಸಿಕತೆಯನ್ನು ಬದಲಾಯಿಸ್ಕೊಳ್ಳಿ. ಹಾಗಾಗಿ ಟಿಪ್ಪು ಈ ದೇಶದ ಸಿಕ್ಕಾಪಟ್ಟೆ ಇದು ಮಾಡಿದ. ನೀವು ಮೇಲ್ಕೋಟೆ ಹೋಗಿ ನೋಡಿ, ಇವತ್ತಿಗೂ ದೀಪಾವಳಿ ಆಚರಿಸೋದಿಲ್ಲ ಅವರು. ಊರಿಗೆ ಬಂದು ಆ ರೀತಿ ಅನ್ಯಾಯ ಮಾಡಿ ನಾಶ ಮಾಡಿ ಅಂಥ ವ್ಯಕ್ತಿನ ಮುಸ್ಲಿಂಗಳಾಗ್ಲಿ ಹಿಂದೂಗಳಾಗ್ಲಿ ಯಾರೂ ಪರ ವಹಿಸ್ಕೋಬಾರ್ದು. ಯಾರಾದ್ರೂ ಟಿಪ್ಪು ಪರ ವಹಿಸ್ಕೊಂಡ್ರು ಅಂದ್ರೆ ಅವ್ರ ಉದ್ದೇಶ ಇನ್ನೂ ಇವತ್ತಿಗೂ ಮತ್ತೆ ಹಿಂದೂಗಳನ್ನು ಸಾಯಿಸೋದೇ ಆಗಿದೆ ಅಂತ ಸ್ಪಷ್ಟ.